ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಾರಿ ಆರಾಮದಾರಿ ಅಂತ ಅನ್ಕೋತೀನಿ. ನಾನು ಇವತ್ತು ಹಾಗಲಕಾಯಿ ಪಲ್ಯ ಹೆಂಗೆ ಮಾಡೋದಂತ ತೋರಿಸ್ಲಾಕತ್ತೀನಿ. ಮೊದಲಿಗೆ ನಾವು ಒಂದು 4 ಹಾಗಲಕಾಯಿನ ಈ ರೀತಿ ನೀರೊಳಗೆ ಹಾಕಿ ತೊಳೆದಿಟ್ಕೊಂಡನಿ. ಅದಾದ್ಮೇಲೆ ನಡ್ಬಾರ್ಕ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ರೀ. ಉಳಿದಿರೋ ಹಾಗಲಕಾಯಿನೂ ಇದೇ ಥರ ಕಟ್ ಮಾಡಿ ಇಟ್ಕೋರಿ. ಈಗ ಇದರ ನಡ್ಬಾರ್ಕ ಇರುವಂಥ ಬೀಜನ ಒಂದು ಸ್ಪೂನ್ ತೊಗೊಂಡು ನೀಟಾಗಿ ಅದನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೋಬೇಕು ರೀ. ಸಪ್ರೇಟ್ ಮಾಡಿ ಇಟ್ಕೊಂಡಾದ್ಮೇಲೆ ಈ ರೀತಿ ಉದ್ದುದ್ದು ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೋಬೇಕು ರೀ. ಕಟ್ ಮಾಡ್ಕೊಂಡ್ಮೇಲೆ ಒಂದು ಬೌಲ್ ಒಳಗೆ ನೀರು ಹಾಕಿ ಅದ್ರೊಳಗೆ ಉಪ್ಪು ಹಾಕೊಂಡು ಒಂದು 10 ನಿಮಿಷ ನೆನೆಯಾಕೆ ಬಿಡ್ಬೇಕು ರೀ. ಒಂದು ಮಿಕ್ಸರ್ ಜಾರ್ ತೊಗೊಂಡು ಅದ್ರೊಳಗೆ ಪುಟಾಣಿ ಮತ್ತು ಜೀರಿಗೆ ಹಾಕಿ ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡೇನಿ. ಈಗ ಒಂದು ಕಡಾಯಿ ಬಿಸಿ ಮಾಡಾಕಿಟ್ಟು ಅದ್ರೊಳಗೆ ನೆನೆಸಿಟ್ಕೊಂಡಿರುವಂಥ ಹಾಗಲಕಾಯಿ ಹಾಕೋಬೇಕ್ರಿ. ಇದ್ರೊಳಗಿನ ನೀರಿನ ಅಂಶ ಆಗೋ ತನಕ ಹಂಗೆ ಫ್ರೈ ಮಾಡಿರಿ. ಫ್ರೈ ಆದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿ ಒಂದು 5ರಿಂದ 10 ನಿಮಿಷ ಹಿಂಗೆ ಅದ್ರೊಳಗಿನ ಕಹಿ ಹೋಗೋವರೆಗೂ ನೀಟಾಗಿ ಹುರ್ಕೊಬೇಕು. ಈಗ ಹುರಿದಿರೋ ಹಾಗಲಕಾಯಿನ ಸೈಡಾಗಿ ತೆಗೆದಿಟ್ಕೊಂಡ್ಬಿಡೋಣ್ರಿ. ಅದ ಕಡಾಯಿ ಒಳಗೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋರಿ. ಹಂಗೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿ ಫ್ರೈ ಮಾಡಿರಿ. ಫ್ರೈ ಆದ್ಮೇಲೆ ಒಂದು ಈರುಳ್ಳಿನ ಹಾಕೊಳತ್ತೇನೆ ರೀ. ಅದನ್ನು ಒಂದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊರಿ. ನಂತರ ಒಂದು ಟೊಮ್ಯಾಟೋನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ನಂತರ ಇದಕ್ಕೆ ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರು ಹಾಗೆ ಸಾಂಬಾರು ಪೌಡರ್ ಇದ್ರೆ ಹಾಕೊಂಡು ಅದನ್ನು ಸ್ವಲ್ಪ 2 ನಿಮಿಷ ಫ್ರೈ ಮಾಡ್ಕೋಬೇಕ್ರಿ. ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರುವಂಥ ಶೇಂಗಾ ಪೌಡ್ರನ್ನ ಇಲ್ಲಿ ಹಾಕೊಳಕತ್ತೇನಿ. ಹಂಗೆ ಅವಾಗಲೇ ನಾವು ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಒಂದು 2 ಸ್ಪೂನ್ ಆಗುವಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ 1 ಸ್ಪೂನ್ ಆಗುವಷ್ಟು ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ನಂತರ ಇದಕ್ಕೆ ಕೊತ್ತಂಬರಿನೂ ಹಾಕಿ ಒಂದು 2 ನಿಮಿಷ ಹಂಗೆ ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಮಾಡ್ಕೊಂಡು ಆದ್ಮೇಲೆ ಗ್ಲಾಸ್ ಆಗುವಷ್ಟು ನೀರು ಹಾಕೋರಿ. ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಒಂದು 5ರಿಂದ 6 ನಿಮಿಷ ಅದನ್ನು ಮ್ಯಾಗ ಮುಚ್ಚಿ ಕುದಿಯಾಕೆ ಬಿಟ್ರೆ ಅದ್ರೊಳಗಿನ ಕಹಿ ಎಲ್ಲ ಹೋಗ್ತೈತಿ.